ಯಾದಗಿರಿ ಜಿಲ್ಲೆಗೆ ಆತಂಕ ತಂದಿಟ್ಟ ಭೀಮಾ ನದಿ ಮಹಾಮಳೆಗೆ ಉಕ್ಕಿ ಹರಿತಾ ಇದೆ. ಭೀಮಾ ನದಿ ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ರಿಲೀಸ್ ಮಾಡಲಾಗಿದೆ. ಸೊ ಭೀಮಾ ನದಿ ಪಾತ್ರದ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ. ಕೆಲವರು ಅಲ್ಲೇ ಆ ಮಳೆ ನೀರಲ್ಲೇ ಸ್ನಾನ ಮಾಡಿ ಅಲ್ಲೇ ಪೂಜೆಗೆ ಹೋಗ್ತಿದ್ದಾರೆ. ವೀರಾಂಜನೇಯ ಕಂಗಾಳೇಶ್ವರ ದೇವಸ್ಥಾನದ ಗರ್ಭಗುಡಿವರೆಗೂ ಕೂಡ ನೀರು ಬಂದಿರುವಂತಹ ಕಾರಣ ಅಲ್ಲೇ ಜಳಕ ಮಾಡ್ಕೊಂಡು ಈಗ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಿದ್ದಾರೆ. ಸೊ ಭೀಮಾ ನದಿ ಪಾತ್ರದ ದೇವಸ್ಥಾನಗಳಿಗೆ ಈಗ ಇಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಅಲ್ಲಿ ಹೆಚ್ಚಾಗಿ ನೀರನ್ನು ರಿಲೀಸ್ ಮಾಡಿರೋದು ಅಣೆಕಟ್ಟಿಂದ. ನಮ್ಮ ಪ್ರತಿನಿಧಿ ಅಮೀನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಹಾರಾಷ್ಟ್ರ ಹಾಗೂ ಕಲಬುರಗಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಕಾರಣಕ್ಕಾಗಿ ಭೀಮಾ ನದಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರೋದು. ಸದ್ಯ ಈಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿ ದಡದ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈಗ ಕಲಬುರಗಿ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿರಂತರವಾಗಿ ಕಳೆದ ಒಂದು ವಾರದಿಂದ ಮಳೆ ಆಗ್ತಿದೆ. ಹೀಗಾಗಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಹರಿದು ಬರುವಂಥ ಕಾಗಿಣ ನದಿ ನೀರು ನೇರವಾಗಿ ಭೀಮಾ ನದಿಗೆ ಬಂದು ಸೇರುತ್ತೆ. ಹೀಗಾಗಿ ಭೀಮಾ ನದಿ ಈಗ ಅಪಾಯದ ಮಟ್ಟಕ್ಕೆ ಮೀರಿ ಸಹಿತ ಹರಿತಿರುವಂಥದ್ದು. ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಭೀಮಾ ನದಿ ಸಂಪೂರ್ಣವಾಗಿ ಬರಿದಾಗಿತ್ತು. ಆದರೆ ಈಗ ಭೀಮಾ ನದಿ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಏನು ವಡಗೇರಿ ತಾಲೂಕಿನ ಗುರುಸಣಗಿ ಬಳಿ ಇರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಸುಮಾರು 5,000 ಕ್ಯೂಸೆಕ್ ನೀರನ್ನು ಬಿಟ್ಟು ನದಿಗೆ ಬಿಡಲಾಗಿದೆ. ಹೀಗಾಗಿ ನದಿ ಸಂಪೂರ್ಣವಾಗಿ ಮೈದುಂಬಿಕೊಂಡು ಹರಿತಿರುವಂಥದ್ದು. ಇನ್ನೊಂದು ವಿಶೇಷ ಏನಂದರೆ ಈ ಒಂದು ನದಿ ಸಂಪೂರ್ಣವಾಗಿ ಭರ್ತಿಯಾದರೆ ನದಿಯ ಎಡ ಮತ್ತು ಬಲಭಾಗದ ಸಾವಿರಾರು ರೈತರಿಗೆ ಸಹಿತ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ಯಾಕಂದರೆ ರೈತರು ಇದೇ ಒಂದು ಭೀಮಾ ನದಿಯ ನೀರನ್ನು ನಂಬಿಕೊಂಡು ಭತ್ತ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಸಹಿತ ಬೆಳೀತಾರೆ. ಈಗ ನದಿಗೆ ಸಂಪೂರ್ಣವಾಗಿ ನೀರು ಹರಿದು ಬರ್ತಿರೋ ಕಾರಣಕ್ಕಾಗಿ ರೈತರ ಮೊಗದಲ್ಲಿ ಸಹಿತ ಮಂದಹಾಸ ಸಹಿತ ಮೂಡಿರುವಂಥ. ಇನ್ನೊಂದು ಕಡೆ ಈ ಒಂದು ನದಿಯ ದಡದಲ್ಲಿರುವಂಥ ಕಂಗಾಳೇಶ್ವರ ಮತ್ತು ವೀರಾಂಜನೇಯ ದೇವಸ್ಥಾನಗಳು ಸಹಿತ ಈಗ ಸಂಪೂರ್ಣವಾಗಿ ಜಲದಿಗ್ಬಂಧನ ಸಹಿತ ಉಂಟಾಗಿರುವಂಥದ್ದು. ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿರೋ ಕಾರಣಕ್ಕಾಗಿ ಈ ಒಂದು ದೇವಸ್ಥಾನಗಳಿಗೆ ಸಹಿತ ಜಲದಿಗ್ಬಂಧನ ಉಂಟಾಗಿದೆ. ದೇವಸ್ಥಾನದ ಮೆಟ್ಟಿಲುಗಳು ಸಂಪೂರ್ಣವಾಗಿ ಮುಳುಗಡೆ ಸಹಿತ ಆಗಿರುವಂಥದ್ದು. ಹೀಗಾಗಿ ಈ ಒಂದು ದೇವಸ್ಥಾನಕ್ಕೆ ಬರುವಂಥ ನೂರಾರು ಭಕ್ತರು ಸಹಿತ ನಿತ್ಯ ನೂರಾರು ಭಕ್ತರು ಬರ್ತಾರೆ. ಈ ಒಂದು ಭಕ್ತರಿಗೆ ಸಹಿತ ದರ್ಶನ ಪಡೆಯುವಂಥ ಭಾಗ್ಯ ಕೂಡ ಸಿಗ್ತಾ ಇಲ್ಲ. ಈಗ ದೂರದಿಂದಲೇ ಬಂದು ಭಕ್ತರು ಕೈ ಮುಗಿದು ದೇವರ ದರ್ಶನ ಪಡೆದುಕೊಂಡು ವಾಪಸ್ ಸಹಿತ ಹೋಗ್ತಾ ಇರುವಂಥದ್ದು. ಯಾಕಂದರೆ ನದಿ ದಡಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿರೋ ಕಾರಣಕ್ಕಾಗಿ ಭಕ್ತರು ನದಿ ದಡಕ್ಕೆ ನಿಂತು ದೇವರ ದರ್ಶನ ಸಹಿತ ಪಡಿತಿದ್ದಾರೆ. ಸಾಕಷ್ಟು ಮಂದಿ ಭಕ್ತರು ಈ ಒಂದು ದೇವಸ್ಥಾನಗಳಿಗೆ ಬರ್ತಾರೆ. ಆದರೆ ಈಗ ನೀರಿನ ಪ್ರಮಾಣ ಹೆಚ್ಚಾದ ಕಾರಣಕ್ಕಾಗಿ ನದಿಗೆ ಅದೇ ದೇವಸ್ಥಾನಕ್ಕೆ ಬಂದಂಥ ಭಕ್ತರು ನದಿ ದಡಕ್ಕೆ ನಿಂತು ದೇವರ ದರ್ಶನ ಸಹಿತ ಈಗ ಪಡೆತಿರುವಂಥ ದೃಶ್ಯಗಳು ಸಹಿತ ಇಲ್ಲಿ ಸಾಮಾನ್ಯವಾಗಿ ಕಾಣ್ತಿದ್ದಾವೆ. ಸಾಕಷ್ಟು ಪ್ರಮಾಣದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವ ಕಾರಣಕ್ಕಾಗಿ ಈಗ ಸದ್ಯ ಭೀಮಾ ನದಿ ಸಂಪೂರ್ಣವಾಗಿ ಮೈದುಂಬಿಕೊಂಡು ಹರಿತಾ ಇದೆ. ಇದು ಭೀಮಾ ನದಿಯ ಚಿತ್ರಣ. ಆದರೆ ಇನ್ನೊಂದು ಕಡೆ ಕೃಷ್ಣಾ ನದಿಯಲ್ಲಿ ಈಗ 2 ಲಕ್ಷ ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ರಿಲೀಸ್ ಮಾಡಲಾಗ್ತಿದೆ. ಬಸವಸಾಗರ ಡ್ಯಾಮ್ನಿಂದ ಹೆಚ್ಚುವರಿ ನೀರನ್ನು ರಿಲೀಸ್ ಮಾಡ್ತಾ ಇರೋದ್ರಿಂದ ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಬಸವಸಾಗರ ಜಲಾಶಯದಿಂದ ರಾಯಚೂರು ಜಿಲ್ಲೆಯ ಲಿಂಗ್ಸ್ಗೂರು, ದೇವದುರ್ಗ, ರಾಯಚೂರು ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮುಳುಗಡೆ ಹಂತ ತಲುಪಿರುವಂಥ ಹೂವಿನಹಡಗಿ ಬ್ರಿಡ್ಜ್, ದೇವದುರ್ಗ ತಾಲೂಕಿನಲ್ಲಿರುವಂಥ ಹೂವಿನಹಡಗಿ ಸೇತುವೆ ಏನಿದೆ 2.5 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರನ್ನು ಬಿಟ್ಟರೆ ಸೇತುವೆ ಮುಳುಗಡೆ ಆಗುತ್ತೆ. ಸೊ ರಾಯಚೂರು ಯಾದಗಿರಿ ಮಾರ್ಗ ಬಂದಾಗುವಂಥ ಆತಂಕ ಕೂಡ ಇದೆ. ಈಗಾಗಲೇ ಗಡ್ಡೆಗುಳಿ ಬಸವೇಶ್ವರ ದೇಗುಲ ಮುಳುಗಡೆ ಆಗಿದೆ. ಇದು ಕೃಷ್ಣಾ ನದಿಗೆ 2.02 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಿರುವಂಥ ಕಾರಣ. ಸೊ ನಮ್ಮ ರಾಯಚೂರಿನ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಳೆ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಯಾದಗಿರಿಯ ಬಸವಸಾಗರ ಡ್ಯಾಮ್ನಿಂದ ಸದ್ಯ 1 ಲಕ್ಷಕ್ಕೂ ಅಧಿಕ ನೀರನ್ನು ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು. ಹೀಗಾಗಿ ದೇವದುರ್ಗ ಮತ್ತು ರಾಯಚೂರು ತಾಲೂಕುಗಳಲ್ಲಿನ ಕೃಷ್ಣಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಸದ್ಯ ನಾನು ದೇವದುರ್ಗ ತಾಲೂಕಿನ ಹೂವಿನಹಡಗಿ ಬ್ರಿಡ್ಜ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ಏನು ನಿಮ್ಗೆ ಕಾಣ್ತಾ ಇದೆ, ಸಂಪೂರ್ಣವಾಗಿ ಇದು ಮುಳುಗಡೆ ಹಂತಕ್ಕೆ ತಲುಪಿರುವಂಥದ್ದು. ಸದ್ಯ 1,60,000 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಟ್ಟಿರುವಂಥದ್ದು. ಹೀಗಾಗಿ ಇಲ್ಲೊಂದು ಕಡೆ ಬತ್ತಿ ಹೋಗಿದ್ದ ಕೃಷ್ಣಾ ನದಿಗೆ ಮರುಜೀವ ಬಂದಿದೆ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀವಿ, ಮೈದುಂಬಿ ಕೃಷ್ಣಾ ನದಿ ಹರಿತಾ ಇದೆ. ಮತ್ತೆ 2.5 ಲಕ್ಷದಷ್ಟು ಏನಾದರೂ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದರೆ ಖಂಡಿತವಾಗ್ಲೂ ಈ ಸೇತುವೆ ಮುಳುಗಡೆ ಆಗುತ್ತೆ. ಪ್ರಮುಖವಾಗಿ ಈ ಸೇತುವೆ ಯಾದಗಿರಿ, ಗುಲ್ಬರ್ಗ ಮತ್ತು ರಾಯಚೂರಿಗೆ ಮಾರ್ಗವನ್ನು ಕಲ್ಪಿಸುವಂತಹ ಶಾರ್ಟ್ಕಟ್ ರಸ್ತೆ. ಇಲ್ಲಿ ಹೆವಿ ವೆಹಿಕಲ್ಸ್ ಆಯಿತು, ಜೊತೆಗೆ ಬಸ್ಗಳ ಓಡಾಟ, ಕಾರ್ಗಳು, ಹೀಗೆ ಜನರು ಇದೇ ರಸ್ತೆ ಮೇಲೆ ಅವಲಂಬಿತರಾಗಿದ್ದಾರೆ. ಒಂದು ವೇಳೆ ಸೇತುವೆ ಮುಳುಗಡೆ ಆದರೆ ಎಲ್ಲೊಂದು ಕಡೆ ಜನರು ಪರದಾಡುವಂಥ ಸ್ಥಿತಿ ಕಟ್ಟಿಟ್ಟ ಬುತ್ತಿ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀವಿ, ಸೇತುವೆನ ನೋಡಿದ್ರೆ ಗೊತ್ತಾಗುತ್ತೆ, ಕೆಲವು ಅಡಿಗಳಷ್ಟು ಎತ್ತರಕ್ಕೆ ಮಾತ್ರ, ಎತ್ತರದಷ್ಟು ಏನು ಹೈಟ್ಗಿನ್ನ ಸ್ವಲ್ಪ ನೀರು ಬಂದರೆ ಖಂಡಿತವಾಗ್ಲೂ ಸೇತುವೆ ಮುಳುಗುತ್ತೆ. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀವಿ, ಈ ಮೈದುಂಬಿ ಕೃಷ್ಣಾ ನದಿ ಏನು ಹರಿತಾ ಇದೆ, ಇದನ್ನು ನೋಡಲಿಕ್ಕೆ ಸಾಕಷ್ಟು ಜನ ಸವಾರರು ಅಂದರೆ ರಸ್ತೆ ಮೇಲೆ ಸೇತುವೆ ಮೇಲೆ ಓಡಾಡ್ತಾ ಇದ್ದಂಥವ್ರು ತಮ್ಮ ವಾಹನಗಳನ್ನು ನಿಲ್ಲಿಸಿ
ಈ ಕೃಷ್ಣಾ ನದಿಯನ್ನು ನೋಡ್ತಾ ಇರುವಂಥದ್ದು, ಮೈದುಂಬಿ ಹರಿತಾ ಇರುವಂಥ ಕೃಷ್ಣಾ ಒಡಲನ್ನು ನೋಡಿ ಖುಷಿಯನ್ನು ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಬರಗಾಲ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನದಿ ಬತ್ತಿ ಹೋಗಿತ್ತು. ಅಲ್ಲೊಂದು ಕಡೆ ರೈತರು ಆಗಿರ್ಬೋದು ಮತ್ತು ಏನು ಅಕ್ಕಪಕ್ಕದ ಗ್ರಾಮಸ್ಥರನ್ನ ಜನರು ಕೂಡ ನೀರಿಲ್ಲ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಈ ಬಾರಿ ಒಳ್ಳೆ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸೇತುವೆ ಮುಳುಗಡೆ ಹಂತಕ್ಕೆ ತಲುಪಿರುವಂಥದ್ದು. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬೋಟ್ ರೆಸ್ಕ್ಯೂ ಬೋಟ್ ಕೂಡ ಸದ್ಯ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಅಂದರೆ ಇನ್ನೇನು ಹೆಚ್ಚುವರಿ ನೀರನ್ನು ಬಿಟ್ಟರೆ ಖಂಡಿತವಾಗ್ಲೂ ಕಾರ್ಯಾಚರಣೆ ಆಯಿತು ಮತ್ತು ಸಂಬಂಧಪಟ್ಟಂತೆ ಯಾವೆಲ್ಲ ಆಗು ಹೋಗುಗಳಾಗ್ತವೆ ಎಲ್ಲದರ ಮೇಲೆ ಒಂದು ನಿಗಾ ವಹಿಸಲಿಕ್ಕೆ ಒಂದು ರೆಸ್ಕ್ಯೂ ಬೋಟನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಈ ಏನು ಸಿಬ್ಬಂದಿ ಏನಿದ್ದಾರೆ ಇವರು ಕೂಡ ಎಲ್ಲೊಂದು ಕಡೆ ಕ್ಷಣದ ಮಾಹಿತಿಯನ್ನು ಹಿರಿಯ ಅಧಿಕಾರಿಗಳಿಗೆ ತಲುಪಿಸ್ತಾರೆ. ಮತ್ತು ಗೇಜ್ ಪಾಯಿಂಟನ್ನು ಕೂಡ ನಿಮಗೆ ತೋರಿಸ್ತೀನಿ. ಗೇಜ್ ಪಾಯಿಂಟ್ ಏನಿದೆ ಈ ಥರದ್ದು ಸುಮಾರು 12 ಗೇಜ್ ಪಾಯಿಂಟ್ಗಳಿದ್ದಾವೆ. ಸದ್ಯ 9 ಗೇಜ್ಗಳು ಮುಗಿದಿರುವ ಅಂದರೆ ಮುಳುಗಿ ಹೋಗಿರುವಂಥದ್ದು. ಒಂದು ಮಾತ್ರ 10ನೇ ಗೇಜ್ ಮುಳುಗಡೆ ಹಂತಕ್ಕೆ ತಲುಪಿರುವಂಥದ್ದು. ಅಂದರೆ ಈ ಒಂದು ಅಲ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಗೇಜ್ ಎಷ್ಟೇ ಪ್ರಮಾಣದಲ್ಲಿದೆ ಅಂಥೇಳಿ. ಇಲ್ಲಿನ ಒಂದು ಆಧಾರದಲ್ಲಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡ್ತಾರೆ. ಅಂದರೆ ನೀರಿನ ಒಳ ಹರಿವು ಅಥವಾ ಹೊರ ಹರಿವು ಯಾವ ಪ್ರಮಾಣದಲ್ಲಿದೆ ಅನ್ನುವಂಥದ್ರ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ಸ್ಥಳೀಯ ಆಡಳಿತಕ್ಕೆ ಮತ್ತು ತಮ್ಮ ಹಿರಿಯ ಅಧಿಕಾರಿಗಳಿಗೆ ಅವರು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೊಂದು ಕಡೆ ಕೃಷ್ಣಾ ನದಿ ಮೈತುಂಬಿ ಹರಿತಾ ಇರುವಂಥ ಕಾರಣಕ್ಕಾಗಿ ಮೀನುಗಾರರು ಕೂಡ ಬಂದು ಆ ಮೀನುಗಳನ್ನು ಹಿಡಿಯುವಂಥ ಕೆಲಸದಲ್ಲಿ ಕೂಡ ತೊಡಗಿರುವಂಥದ್ದು. ಅಂದರೆ ಇಲ್ಲೊಂದು ಕಡೆ ಹೊಸ ನೀರು ಬಂದಂಥೇಳಿ ಸಾಕಷ್ಟು ಜನ ಈಗಾಗಲೇ ಕೃಷ್ಣಾ ನದಿಯತ್ತ ಬಂದು ಮೀನುಗಳನ್ನು ಹಿಡಿಯುವ ಕೆಲಸದಲ್ಲಿ ಕೂಡ ತೊಡಗಿರುವಂಥದ್ದು. ಅಂದರೆ ಎಲ್ಲೊಂದು ಕಡೆ ಅಕ್ಕಪಕ್ಕದ ಗ್ರಾಮಸ್ಥರಾಗಿರ್ಬೋದು ಬಂದು ಮೀನುಗಳನ್ನು ಹಿಡಿಯುವಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಎಲ್ಲೊಂದು ಕಡೆ ಕಳೆದ ಬಾರಿ ಏನು ಭೀಕರ ಬರಗಾಲವನ್ನು ಎದುರಿಸಿದ್ರು. ಆದರೆ ಈ ಬಾರಿ ಎಲ್ಲೊಂದು ಕಡೆ ಮಳೆರಾಯ ಕೃಪೆಯನ್ನು ತೋರಿಯುವಂಥ ಕಾರಣಕ್ಕಾಗಿ ಇಡೀ ಕೃಷ್ಣಾ ನದಿ ಮೈತುಂಬಿ ಹರಿತಾ ಇದೆ. ಎಲ್ಲೊಂದು ಕಡೆ ಜೀವ ಕಳೆ ಬಂತು ಅಂಥೇಳಿ ಸ್ಥಳೀಯರು ಆಗಿರ್ಬೋದು ಮತ್ತು ರೈತರು ಹೇಳ್ತಾ ಇದ್ದಾರೆ. ಆದರೆ ಒಂದು ಕಡೆ ಕೃಷ್ಣಾ ನದಿ ಮೈತುಂಬಿ ಏನು ಹರಿತಾ ಇದೆ ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗವಾಗಿ ಹೆಚ್ಚುವರಿ ನೀರು ಹೊರ ಹರಿವು ಬಂದರೆ ಖಂಡಿತವಾಗಲೂ ಕೃಷ್ಣಾ ನದಿ ಪಾತ್ರದ ಜನಕ್ಕೆ ಪ್ರವಾದ ಆತಂಕ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಲಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.